ಗಾವಲ ಕಾಯ್ದಂಗೆ ಕಾಯಕತ್ತಾಳ ನಾನು ಈ ಮುದುಕಿ. ಅಮ್ಮರ ನಾ ಎಲ್ಲ ಮಾಡ್ತೀನಿ ಹೋಗ್ರಿ, ನೀವು ಕೂಡ ಹೋಗ್ರಿ. ನಿನಗೇನಾದ್ರು ಕಷ್ಟ ಆತನ ಮನ್ಯಾಗ? ಎಲ್ಲೆಲ್ಲಿ ಏನೇನು ಖಾರ ಉಪ್ಪು ಮಸಾಲೆ ಡಬ್ಬಿ ಎಲ್ಲೆಲ್ಲಿ ಏನೇನದ ಅನ್ನೋದು ನಿನಗೆ ಗೊತ್ತಿಲ್ಲ, ಅದಕ್ಕೆ ಹೇಳಾಕ ನಿಂತಿನ ಇಲ್ಲಿ. ನೀಮಿನ್ ಹೆಂಗ್ ಸಿಲ್ಲಿಕಿ ಇವ್ರವ್ವ ಆಸ್ತಿಗೋಸ್ಕರ ಸ್ವಂತ ತಮ್ಮನ್ನ ಕೊಂದಾಕಿದಾಳ. ಮತ್ತು ಅಂತಾಕಿ ಮಗಳು ಅಂದ್ರೆ ಈ ಕೆಟ್ಟ ಕತ್ರನ ಹಾಕಿರಬಾರ್ದು. ಯಾವುದಕ್ಕೂ ಈಕಿ ಮ್ಯಾಗ ಒಂದು ಕಣ್ಣು ಇಟ್ಟಿರ್ಬೇಕು. ಇನ್ನೊಂದು ಹೇಳ್ತೀನಿ ನೋಡು, ಇವು ಬಗಲ್ ಕಾಣುವಂತ ಜಂಪರ್ ಹಾಕೋಬೇಡ ಈ ಮನ್ಯಾಗ. ಮೈ ತುಂಬ ಅರಿಬಿ ಹಾಕೋ. ಯಾಕಂದ್ರ ನೀವು ಇಬ್ರು ಗಂಡ ಹೆಂಡ್ತಿದ್ರಿ ಅಲ್ಲಿ ಚಂದ ಇರ್ತಿತ್ತು. ಇಲ್ಲಿ ಮಾವುಗಳು ಅತ್ತಿ ಅಜ್ಜ ಹೆಣ್ಣು ಮಕ್ಕಳು ಎಲ್ಲಾರು ಇರ್ತಾರ. ನಮ್ಮನಿಗೆ ಆಳು ಕಾಳು ಬರಾರು ಹೋಗಾರು ಇರ್ತಾರ. ಚಂದಾಗ ಮೈ ತುಂಬ ಬಟ್ಟೆ ಹಾಕೋ. ಇರ್ಲಿ ಉರಿ ಉರಿ ಮದೋಡಿ. ಏನು ಒಂದು 4 ದಿನ ಅಲ್ಲ, 4 ದಿನ ಮಾಡಿ ಹೌದೌದು ಅನಿಸ್ಕೊಂಡು ಆಸ್ತಿ ತಗೊಂಡು ನಡಿ. ನಿಮ್ಮನ್ನಷ್ಟ್ರನ್ನ ಹೆಂಗೆ ಹೊರಗೆ ಹಾಕಿ ನೋಡಕಂತೆ. ಹಂಗೆ ಸಮಯ ಬಂತಂದ್ರನ ಈ ಆಸ್ತಿನ ಹೆಂಗೆ ಕಬಳಿಸ್ಬೇಕು ಅನ್ನೋದು ಗೊತ್ತೈತಿ ನಂಗೆ. ನಿಮ್ಗೆ ತೆಲುಗುಂಬತ್ತು ಒತ್ತೆ ತೊಗೊಂಡು ಹೋಗ್ತೀನಿ. ಮತ್ತೆ ಏನೇ ಯೋಚನೆ ಮಾಡಕತ್ತಿ ಏನು? ನಮ್ಮ ಮನ್ಯಾಗ ಸಂಜೆ ಮುಂದೆ ಬಿಸಿ ಬಿಸಿ ರೊಟ್ಟಿ ಬೇಕು ನಿಮ್ಮ ಅಜ್ಜಗ. ರೊಟ್ಟಿ ಮಾಡು. ಮತ್ತು ನಾ ಒಬ್ಬರಿಗೆ ಬಂದ್ರೆ ಒಬ್ರಿಗೆ ಬರ್ಲಾರ್ದಂಗೆ ಮಾಡಬೇಡ. ನಿಮ್ಮ ದೊಡ್ಡ ಮಾವ 5 ರೊಟ್ಟಿ ತಿಂತಾನ, ಅಣ್ಣ ಒಟ್ಟ ಉಣ್ಣಂಗಿಲ್ಲ. ಇನ್ನು ನಿಮ್ಮ ಸಣ್ಣ ಮಾವ 3 ರೊಟ್ಟಿ ತಿಂತಾನ, ಸಣ್ಣ ಅತ್ತಿ 2 ರೊಟ್ಟಿ ತಿಂತಾಳ. ಇನ್ನು ನಿಮ್ಮ ದೊಡ್ಡ ಅತ್ತಿ ರೊಟ್ಟಿ ತಿನ್ನಂಗಿಲ್ಲ, ಇವತ್ತು ಆರಾಮಿಲ್ಲಕಿಗೆ. ನನಗೆ 2 ರೊಟ್ಟಿ ಮಾಡು. ಮತ್ತು ಒಟ್ಟರಿಗೂ ಒಂದು 3-4 ರೊಟ್ಟಿ ಬರುವಂಗೆ ಮಾಡು. ಮೊದಲೇ ಹೇಳ್ತೀನಿ ನಾನು. ಮತ್ತೇನಾರ ದನಕ್ಕೆ ಹಾಕುವಂಥ ರೊಟ್ಟಿ ಮಾಡಿದಿ ನೋಡು. ಮತ್ತೆ ನೀನು ಪರ್ಫೆಕ್ಟ್ ಸೊಸಿ ಆದಿ ನಿನಗೆ ಆಸ್ತಿ ಕೊಡ್ತೀವೋ, ಇಲ್ಲ ಅಂದ್ರೆ ಇಲ್ಲ. ಅಮ್ಮ ನನಗೆ ಆಸ್ತಿಕಿನ ನಿಮ್ಮೆಲ್ಲರೂ ಕೂಡ ಇರಕ್ಕೆ ನಂಗೆ ಭಾಳ ಇಷ್ಟ. ನನಗೂ ಗೊತ್ತಾಗ್ತೈತಿ ಎಲ್ಲಾನು. ಸಂಪನ್ನಾಗಿದ್ರೆ ಬರೋಬ್ಬರಿ ಇರಂಗಿಲ್ಲ. ಆಕೆ ಸಕ್ಕುಬಾಯಿ ಬರೋಬ್ಬರಿ ಹೇಳ್ಕೊಟ್ಲು ನನಗೆ. ಟ್ರೈನಿಂಗ್ ಮಸ್ತ್ ಕೊಟ್ಲು ಆಕೆ. ಟ್ರೈನಿಂಗ್ ಕೊಟ್ಟಲ್ಲಿನೇ ಇಟ್ಟು ನಾನು ಜಬರ್ದಸ್ತ್ ಆದೆ. ಅಮ್ಮ ನಾನು ನೀಲವ್ರ ಮನೆಗೆ ಹೋಗ್ಬರ್ತೀನಿ. ಆಕೆಗೆ ಇದನ್ನೇನೋ ನಿಶ್ಚಿತಾರ್ಥ ಐತಲ್ಲ, ಅದಕ್ಕೆ ಮದರಂಗಿ ಪದರಂಗಿ ಹಾಕ್ಬೇಕು. ಹೋಗ್ಬರ್ಲಿ ಅಮ್ಮ? ಹೋಗ್ಬಾರವ ಯವ್ವ ಸಕ್ಕುಬಾಯವ್ವ. ನಿಮ್ಮ ತಂಗಿ ಲಗ್ಗಂದಾಗ ಎಟ್ಟೆಲ್ಲ ಮಾಡ್ಯಾಳ. ಹೋಗ್ಬರೋಗ ನನ್ನ ಮೊಮ್ಮಗಳ. ಶಾವಂತ್ರಿ ಬಂದಾಳ ನೋಡ್ಬಿ ನಿನ್ನ ಮಾತಾಡ್ಸಕ್ಕ. ಅದೇನೋ ಕೆಲಸ ಐತಂತ ನೋಡು. ಆಕೆ ಅದಕ್ಕೆ ಬಂದ್ಲೇನ ಡಿಂಗರಿ ಬಿಲ್ಲಿ. ಈಕಿ ಮನೆಗೆ ಹೊಕ್ಕೊಂಡಾಳ, ಅದಕ್ಕೆ ಕೇಳಕ್ಕೆ ಬಂದಿರ್ಬೇಕು. ಇಲ್ಲ ಅಂತ ಹೇಳಿ ಕಳಿಸ್ಬೇಕಿಲ್ಲ. ಇಲ್ಲ ನಾನು ಅಡುಗೆ ಮನೆಯಾಗ ಅಮ್ಮ ಅಂತ ಹೇಳ್ಬಿಟ್ಟೆ. ಸತ್ಯರಿ ಚಂದ್ರನ್ ತುಣುಕು ನೀನು ನಿಮ್ಮವ್ವ. ನಡ್ರಿ ಬರ್ತೀನಿ ಚಂಡಿ ಕಡಿಲಿ. ನಾನು ಒಂದಿಟ ಅಲ್ಲಿ ಯಾರ ಬಂದ್ರಂತ ಹೋಗಿ ಮಾತಾಡ್ಸ್ಕೊಂಡ್ಬರ್ತೀನಿ. ಚೌಳಿಕಾಯಿ ಪಲ್ಯ ಮಾಡ, ರೊಟ್ಟಿ ಮಾಡು. ನಾ ಮುದಡಿ ಮಾಡ್ತೀನಿ. ಕಷ್ಟ ಆದ್ರೂ ಪರವಾಗಿಲ್ಲ ಮಾಡ್ತೀನಿ. ಆದ್ರೆ ನಿನ್ನ ಎಲ್ಲಿ ಕುಂದಿರ್ಸ್ಬೇಕು ಅನ್ನೋದು ಗೊತ್ತೈತಿ. ಅದನ್ನ ಮಾಡ್ತೀನಿ. ಒಂದು 2-3 ದಿನ ಮಾಡ್ದಂಗೆ ಮಾಡಿ ನಿಮ್ಮನ್ನ ಹೆಂಗೆ ತರಾಟೆ ತೊಗೋಬೇಕು ಅನ್ನೋದು ಗೊತ್ತೈತಿ ನಂಗೆ. ಈಗ ಯಾಕೆ ಬಂದಾಳ ಯವ್ವ? ಈಗಿನ ಮಾತಾಡ್ಸೋದು ಬೇಡ. ಅಲ್ಲನ ಅದೇನ ಮನೆಗೆ ಹೋದಾಗ ತುಡು ಮಾಡೇನಂತಂದ. ಈಗಿನ ಮಾತಾಡ್ಸೋದು ಬೇಡ. ಈಕೆ ಒಯ್ನಿ ಹೊಟ್ಟೆರ ಹಸ್ತತಿ. ಚೂಡಾನಾರ ಮಾಡಿಟ್ಟಾಳ ಏನು ನೋಡ್ತೀನಿ ತಡಿ. ಯವ್ವ ಬೇ ಚೂಡ ಮಾಡಿಟ್ಟೇನ? ನನಗೆ ಹೊಟ್ಟೆ ಹಸ್ತತಿ ಬೇ. ಎಲ್ಲಿಟ್ಟಿ ಹೇಳ? ಅಯ್ಯೋ ಯವ್ವ ಚೂಡ ಖಾಲಿ ಆಗ್ಯಾವ ನನ್ನ ಮಗಳ. ನಾಳೆ ಹಚ್ಚಿಡ್ತೀನಿ. ಅಲ್ಲಿ ತಂಗಳು ರೊಟ್ಟಿದಾವಲ್ಲ, ಒಂದು ರೊಟ್ಟಿ ಮೊಸರು ಹಾಕೊಂಡು ತಿಂದು ಬಿಡಿಯವ್ವ. ನಾಗವ್ವಾಗ ಕೆನೆ ಮೊಸರು ಐತೆನ, ಅದನ್ನ ಇತ್ತಂದ್ರೆ ಹಾಕೊಂಡು ತಿಂತೀನಿ ನಾನು. ಕಟಕ್ ರೊಟ್ಟಿ ಕೆನೆ ಮೊಸರು ಚಿಂಗಾ ತಿಂಡಿನ. ಕೆನೆ ಮೊಸರ ಸಂಜೆ ಮುಂದೆ ಕೆನೆ ಮೊಸರು ಎಲ್ಲಿ ಬರ್ತತೆ ನಿಕ್ಕಿಗೆ? ಮುಂಜಾನೆ ಹೊತ್ತು ಮಾತ್ರ ಕೆನೆ ಮೊಸರು. ಇದ್ದಿದ್ದು ಮೊಸರು ಹಾಕೊಂಡು ತಿಂದೆ ಅದು ಬಾ. ಚೈತ್ರ ನಿಮ್ಗೇನು ಬೇಕು ಕೇಳ, ನಾನು ಮಾಡ್ಕೊಡ್ತೀನಿ. ಯವ್ವ ವೈನಿ ಏನು ಬೇಡ, ನಾ ತಂಗಳು ರೊಟ್ಟಿ ಮೊಸರು ತಿಂತೀನಿ. ಹಂಗೆ ಯಾಕಂತೀಯ? ಹಿಂದಕ್ಕೆ ನಾನು ನಿಮ್ಗೆ ಬೇದಿದ್ದು ಖರೆ ಐತಿ. ಅದನ್ನೆಲ್ಲ ಮನಸ್ಸಿನಾಗ ಇಟ್ಕೋಬೇಡ. ನನ್ನ ತಪ್ಪಿನರು ನನಗೆ ಆಗೈತಿ. ಈಗೇನು ಚುಮ್ಮರಿ ಎಲ್ಲದಾವ ಹೇಳ, ನಾನು ನಿನಗೆ ಚೂಡ ಮಾಡ್ಕೊಡ್ತೀನಂತೆ. ಬೇಡವಾ ವೈನಿ, ನಾನು ಕಟಕ್ ರೊಟ್ಟಿ ತಿಂತೀನಿ. ಈಕೆ ಎಷ್ಟು ನಾಟಕ ಮಾಡ್ತಾಳೋ ನನಗೆ ಗೊತ್ತೈತಿ. ಈಕಿನ ಯಾಕೆ ಮನ್ಯಾಗ ಸೇರಿಸ್ಕೊಂಡ್ರಿ ಏನಂತೀನಿ. ನಾಟಕ ಮಾಡಕ್ಕೆ 1 ನಂಬರ್ ಅದಾಳ. ಅನಿಮೆ ನಾ ಇವತ್ತು ಬನಶಂಕರಿ ಜಾತ್ರೆಗೆ ಹೊಂಟೀನಿ. ನಮ್ಮ ಗೆಳೆಯರೆಲ್ಲ ಕೂಡಿ ಹೋಗ್ತೀವಿ ನೋಡು. ಗೆಳೆಯರೆಲ್ಲ ಕೂಡಿ ಹೋಗ್ತೀವಿ. ನೀನು ಕೆಂಪ್ ಗದಿಯ ನನ್ನ ಮುಂದೆ ಜಂಪ್ ಹೊಡೆದು ಬಿಡು. ಅದ ಜಂಪ್ ಹೊಡ್ತಿ ಕೆಂಪಿ, ಅದ ನಾಟಕ. ನನ್ನ ಮುಂದೆ 1-2 ಸಲ ಲಗ ಹೊಡೆದ್ಬಿಟ್ರೆ ಮುಗಿದು ಹೋತು. ಅದಕ್ಕಿನ್ನ ಸಂಧ್ಯಾ ಕರಿತಾಳ, ಮಂದ್ಯ ಹೊಡಿತಾಳ, ಅದು ಭಾರಿ ಐತಿಂತ್ಲಿ.
ಹೋಲ್ ಬಿಡ, ಸಿಟ್ಟು ಮಾಡ್ಕೋಬೇಡ. ನನ್ನ ಬಂಪರ್ ಬಂಗಾರಿ ಜಂಪರ್ ಸಿಂಗಾರಿ. ಅಲ್ಲಿ ಮಣ್ಣು ಎಷ್ಟು ತಗೊಂಡು ಬಳಿ ತಗೊಂಡಿ, ಬವ್ವ ಗಿವ್ವ ಎಲ್ಲ ತಗೊಂಡಿ, ಇನ್ನು ಏನು ಅಲ್ಲ. ಈಗ ನೋಡು, ಸುಮ್ಮನೆ ನಾವು ಗೆಳೆಯರ್ ಹೊಂಟಿವಿ, ಬ್ಯಾಡ. ನಾನು ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ. ಅವನ ಇಲ್ಲಿ ಮನ್ಯಾಗ ಕುಂತು ನೋಡ್ಬಿಡು. ಹೋಗೋ ಮಂಚಾಳ ಹೋಗ, ಸಾಕ್ ಬಿಡು. ಹತ್ತಿದ್ದು ಕಣ್ಣಾಗ ಒಂದನಿ ನೀರಿಲ್ಲ, ಆದ್ರೆ ಹತ್ತಾರಂಗ ಡವ್ ಮಾಡ್ತಾಳ ಡೌಲಿ. ಏ ನಿನ್ನ ಸೈರನ್ ಗಪ್ ಮಾಡ, ಆತ್ ನಡಿ, ಕರ್ಕೊಂಡ್ ಹೋಗ್ತೀನಿ. ಯಾರ ಜೊತೆ ಹೋಗಂಗಿಲ್ಲ, ಯಾರ ಜೊತೆ ಹೋಗಂಗಿಲ್ಲ, ನಡಿ ನಾವಿಬ್ರು ಹೋಗುನು. ಮನ್ಯಾಗ ಅವ್ವ ಎಲ್ಲಿ ಹೊಂಟ್ರಿ ಅಂತ ಹೇಳಿದ್ರೆ ಏನ್ ಹೇಳ್ತಿ? ಏನದು? ನಮ್ಮ ನೀನು ಏಕ ಮ್ಯಾಗ ಕಳಿಸ್ಬೇಕತ್ ಮಾಡಿ ಹೆಂಗ? ಏನ್ ಕಿನ್ನರ ಆದ್ರ ನೀನೋ ನಿನ್ನ ಐಡಿಯಾನ? ನಾ ರೆಡಿ ಆದೆ. ನಾ ಹೆಂಗ್ ಕಾಣಕತ್ತೀನ್ರಿ? ಈ ಡ್ರೆಸ್ ಚಂದ ಬಾಳ ಆಗೈತಿ. ಸ್ಯಾರಿ ಹಾಕೊಂಡಿದ್ರೆ ಇನ್ನು ಚಂದ ಕಾಣ್ತಿದ್ದಿ. ಏನ್ ಸೀರೆ ಸೀರೆ ಅಂತೀರಿ? ಸೀರೆ ಹಳ್ಳಿ ಗುಗ್ಗು ಗತಿ. ನನಗ್ ಸೀರೆ ಉಟ್ಕೊಳಕ್ ಇಷ್ಟ ಇಲ್ಲ. ಹೊರಗೆ ಹೋಗಕ್ಕ ತಯಾರಾಗಿ ಹೇಳ್ತೀನಿ ಮಿನಿಕಿ. ಏನ್ ಪ್ಯಾಟ್ಯಾಗ ಹುಟ್ಟಿ ಪ್ಯಾಟ್ಯಾಗ ಬಕ್ಬರ್ಲೆ ಬಿದ್ದ. ಇನ್ನು ಅದ ಹಳ್ಳ್ಯಾಗ ಇದ್ದ ಇಷ್ಟು ಊರು ತಾಳಿಕಿ ಉರಿ ಉರಿ. ಲೋನ್ ತಯಾರಾಗಬೇಕಿಲ್ಲ, ಎಷ್ಟೊತ್ತು ಮಾಡಿದಿ, ಏನ್ ಕತೆ? ಮತ್ತ ನಾನು ರೆಡಿ ಆಗ್ಬೇಕಿಲ್ಲ. ಮದುವೆ ಆಗಿಂದ ಇಬ್ರು ಫಸ್ಟ್ ಟೈಮ್ ಹೊರಗೆ ಹೊಂಟಿವಿ. ನಿಮ್ಮ ಜೊತೆ ನಾ ಬರಾಕತ್ತೀನಿ ಅಂದ್ರೆ ನೀಟಾಗಿ ರೆಡಿ ಆಗ್ಬೇಕಿಲ್ಲ. ಸರಿ ಆಯ್ತು ಬಾ. ನನಗೆ ಮತ್ತು ಅಲ್ಲಿ ಹೋಗಿ ಮಲ್ಗಿ ಕೊಡಿಸ್ರಿ. ನನ್ನ ಮಲ್ಗಿ ಅಂದ್ರೆ ಭಾಳ ಇಷ್ಟ. ಮತ್ತು ನಾ ಏನು ಕೇಳಿದ್ರು ಕೊಡಿಸ್ಬೇಕು ಮತ್ತು ನೀವು. ಸರಿ ನಡಿ, ನೀ ಏನ್ ಕೇಳ್ತಿ ಅದನ್ನ ಕೊಡಿಸ್ತೀನಿ ಆತ. ಒಯ್ಯ ಪ್ಯಾಟಿ ಹೊಂಟಾಳಂದ್ರೆ ಇಡೀ ಪ್ಯಾಟಿನ ಹೊತ್ಕೊಂಡ್ಬರ್ತಾಳೆ ಏನೀಕಿ? ಹೆಂಗಾರ ಮಾಡಿ ತಡಿಬೇಕಲ್ಲ ಇವ್ರನ್ನ ಹೊರಗೆ ಹೋಗೋದು. ಏನು ಮಾಡಲಿ ಹೆಂಗಾರ ಮಾಡಿ ತಡಿಯಬೇಕು. ಇಲ್ಲ ಅಂದ್ರನ ಈಕಿ ನನ್ನ ಮಗನ ಜೇಬಿಗಿನ ಕತ್ರಿ ಹಾಕ. ಯವ್ವ ಯಪ್ಪ ಯವ್ವ, ಯಾಕೆ ಇದು ಚುಚ್ಚಕತ್ತೈತಲ್ರಿ ನಂದು? ಯವ್ವ ಏನು ಹೇಳಪ್ಪ ಯವ್ವ ಎದಿನ. ಯವ್ವ ನೀ ಆರಾಮದಿ ಇಲ್ಲ? ಯಾಕ ಮಕ್ಕ ಸಪ್ಪಾಗೈತಿ, ಎದಿ ಹಿಡ್ಕೊಂಡು ಇಲ್ಲಿ ಏನಾಗೈತಿ ನಿನಗೆ? ಏನಂತ ಗೊತ್ತಿಲ್ಲಪ್ಪ ಚಂದ್ರ. ಒಂದು ತಟಗ ಎದಿ ಸಾಕತ್ತು ಬಿಟ್ಟೈತಿ. ನಂದಿದು ಇರುದ ಎಲ್ಲ ಹೊರಗೆ ಹೊಂಟಂಗದಿರಿ. ರಶ್ಮಿ ಕರ್ಕೊಂಡು ಹೊರಗೆ ಹೊಂಟಿದ್ದೆ. ಆತ್ ಹೋಗ್ಬಾರಪ್ಪ. ಯವ್ವ ಯಾಕೆ ಎದಿ ಮುಳ್ಳು ಹಿಡ್ದಂಗೆ ಆಕತೈತಿ. ಹುಷಾರಪ್ಪ. ಗಾಡಿ ಮೇಲೆ ಕರ್ಕೊಂಡು ಹೊಂಟಿ, ಹುಷಾರಿಂದ ಕರ್ಕೊಂಡು ಹೋಗ್ಬಾ. ಅಲ್ಲಿ ಇಷ್ಟು ತ್ರಾಸ ಮಾಡ್ಕೊಳಕತ್ತಿ, ನಡಿ ದವಾಖಾನಿಗೆ ಹೋಗ್ಬರೋನು. ನಂದೇನು ಮಾಡ್ತೀವಿ ಬಿಡಪ್ಪ. ಪಾಪ ಇಬ್ರು ಗಂಡ ಹೆಂಡತಿ ಹೊರಗೆ ಹೊಂಟಿರಿ, ಹೋಗ್ಬರ್ರಿ. ನಿಮ್ಮನ್ನ ಬಂದಿಂದ ಹೋಗ್ಬರ್ತೀನಂತ. ಯಪ್ಪ ರೀ ಹೋಗೋಣ, ಹೊತ್ತು ಭಾಳ ಆಗಿತ್ತು ನೋಡ್ರಿ. ರಶ್ಮಿ ಅವಾಗ ತ್ರಾಸ ಆಗತತಿ, ಇಂಥ ಸಿಚುವೇಶನ್ಯಾಗ ಅವನ್ ಬಿಟ್ಟು ಹೋಗೋದಾ? ಕಣ್ಣಿಲಿ ಕಂಡು ಹಿಂಗತಿ ಅಂತೀಯಲ್ಲ. ಗ್ಯಾಸ್ಟ್ರಿಕ್ ಆಗಿರ್ತೈತಾಳ್ರಿ. ಒಂದಿಟ್ಟು ಲಿಂಬೆ ಹಣ್ಣು ಸೋಡಾ ಪುಡಿ ಹಾಕೊಂಡು ಕುಡಿದ್ರ ತಾನ ಸುದ್ದಾಕತಿ. ಸುಮ್ಮನೆ ಮಾಡ್ಕೊಡ್ತಾಳ, ಬರ್ರಿ ಹೋಗೋಣ ನಾವು. ನೀವು ಮನುಷ್ಯರಾಗಿ ಮತ್ತೆ ಏನಾರಾಗಿ ನಮ್ಮ ಇಷ್ಟು ಒದ್ದಾಡಕತ್ತಾಳ, ನಿನ್ಗ ಹೊರಗೆ ಹೋಗೋದು ಹತ್ತೈತೇನ? ಇಂಥ ಸ್ಟೇಜ್ನಾಗ ಅವ್ನ್ ಬಿಟ್ಟು ಹೋಗೋದನ? ಏಯಪ್ಪ ಚಂದ್ರು, ನಂದಿರೋದ ಬಿಡಪ್ಪ. ಪಾಪ ಹುಡುಗಿನ ಯಾಕೆ ಗದರಿಸ್ತಿ ಬಿಡು. ಪಾಪ ಏನೋ ಆಸೆ ಪಟ್ಟೈತಿ. ನೀನು ನಾಳೆ ಹೋಗಿ ಅತ್ತಾಗ ಗಂಡನ ಕೂಡ ಅಡ್ಡಾಡ್ಬೇಕಂತತಿ. ಆ ಹುಡುಗಿನ ಬೈಬೇಡಪ್ಪ. ನಂದಿರೋದ ಕರ್ಕೊಂಡು ಹೋಗಕ್ಕಿನ. ಇಂಥ ಸ್ಥಿತಿಯಾಗ ನೀನ್ ಎಲ್ಲಿ ಬಿಟ್ಟು ಹೋಗಂಗಿಲ್ಲ. ನಾನು ನಡಿ ಮೊದ್ಲಿಗೆ ದವಾಖಾನಿಗೆ ಹೋಗೋಣ.